ರೇಸ್ ಹೆಚ್ಚಾಗ್ತಾ ಇದೆ. 5 ಸಚಿವರ ಮಕ್ಕಳು 4 ಕುಟುಂಬಕ್ಕೆ ಕೈ ಮಣೆ ಹಾಕಿದೆ, ಅಂದ್ರೆ ಟಿಕೆಟ್ ಅನ್ನ ಕೊಟ್ಟಿದೆ. ಸಂಯುಕ್ತ ಪಾಟೀಲ್, ಮೃಣಾಲ್ ಹೆಬ್ಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ, ಸೌಮ್ಯಾ ರೆಡ್ಡಿ, ಸಾಗರ್ ಖಂಡ್ರೆ ಎಲ್ರಿಗೂ ಕೂಡ ಟಿಕೆಟ್ ಘೋಷಣೆ ಮಾಡಿದೆ. 5 ಸಚಿವರ ಮಕ್ಕಳಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟಿದೆ. ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ನಿಂತ್ಕೊಳ್ತಾ ಇದ್ದೀರಿ. ಏನು ಜವಾಬ್ದಾರಿ, ಏನು ಅಂಶಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀರಿ? ಹೌದು, ಜನರು ಏನು ಅಪೇಕ್ಷೆ ಪಡ್ತಾರೆ ಅಂದರೆ, ಒಬ್ಬ ಜನಪ್ರತಿನಿಧಿ ಆಗಿ, ಒಬ್ಬ ಸಂಸದರಾಗಿ ಜನರ ಜೊತೆ ಸ್ಪಂದಿಸಬೇಕು, ಕೈಗೆ ಸಿಗಬೇಕು, ಜನರ ನಾಡಿನ ಮಿಡಿತ ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಪಾರ್ಲಿಮೆಂಟಲ್ಲಿ ನಮ್ಮ ಕನ್ನಡಿಗರ ಪರ ಧ್ವನಿ ಅವರು ಎತ್ತಬೇಕು ಅಂತ. ಸೊ ಹಾಗಾಗಿ ನಮ್ಮ ಇಡೀ ಬೆಂಗಳೂರು ದಕ್ಷಿಣನೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಸಿನ ಅಲೆ ಇದೆ. 100% ನಮಗೆ 20ಗಿನ ಹೆಚ್ಚು ಸೀಟ್ಸ್ ನಮಗೆ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. ಅಲ್ಲ ಮೇಡಮ್, ಬೆಂಗಳೂರು ದಕ್ಷಿಣನ BJP ಭದ್ರಕೋಟೆ ಅಂತಾರೆ, ನೀವು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ನಿಮ್ಮ ಆತ್ಮವಿಶ್ವಾಸ ಇದೆ ಇಲ್ಲಿ ಗೆದ್ದೇ ಗೆಲ್ತೀರಿ ಅನ್ನೋದು? 100% ಗೆದ್ದೇ ಗೆಲ್ತೀನಿ ಸರ್. ಯಾಕಂದರೆ ನೋಡಿ, ಯಾರೂ BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಕ್ಷೇತ್ರ ಅಂತ ಇಲ್ಲ. ಜನ ಪಕ್ಷ ನೋಡ್ತಾರೆ, ಅಭ್ಯರ್ಥಿ ನೋಡ್ತಾರೆ, ಏನು ಕೆಲಸ ಮಾಡಿದ್ದಾರೆ ಅಂತ ನೋಡ್ತಾರೆ. ಸೊ 100% ಅವರು ಹಿಂದೆ ಸಹ ಯಾರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಸಹ ನೋಡ್ತಾರೆ. ನಾನು ಸಹ ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕಿಯಾಗಿ ನಾನು ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಜನರ ಜೊತೆ ಸ್ಪಂದಿಸಿದ್ದೀನಿ. ಸೊ 100% ಜನರು ನಿನಗೆ ಆಶೀರ್ವಾದ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕೇಳಿದ್ರಲ್ಲ, ಇದು ಸೌಮ್ಯ ರೆಡ್ಡಿ ಅವರ ಮಾತು. ಅವರು ನಾನು ಗೆದ್ದೇ ಗೆಲ್ತೀನಿ, BJP ಭದ್ರಕೋಟೆ ಆಗಿರ್ಬೋದು, ಆದರೆ ಜನರ ನಾನು MLA ಆಗಿ ಕೆಲಸ ಮಾಡಿದ್ದೀನಿ, ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಕಂಗ್ರ್ಯಾಚುಲೇಷನ್, ಟಿಕೆಟ್ ಸಿಕ್ಕಿದೆ. ಯಾವ ರೀತಿಯಾಗಿ ರಣತಂತ್ರ ಇರುತ್ತೆ, ಯಾವ ರೀತಿಯಾಗಿ ಗೆಲ್ಲೋ ರೀತಿಯಲ್ಲಿ ತಯಾರಿಗಳಾಗ್ತಾ ಇದ್ದಾವೆ? ಸರ್, ರಣತಂತ್ರ ಅನ್ನೋದೇನಿಲ್ಲ. ನಮ್ಮ ದೊಡ್ಡ ರಣತಂತ್ರ ಏನು ಅಂದರೆ ಗ್ಯಾರಂಟಿನೇ ನಮ್ಮ ರಣತಂತ್ರ. ಯಾಕಂತಂದರೆ ನಿರಂತರವಾಗಿ ನಾವು ಜನರಿಗೆ ಸೇವೆಯನ್ನು ಮಾಡಿದ್ದೀವಿ. ನಾವು ಏನು ಭಾಷೆಗಳನ್ನು ಜನರಿಗೆ ಕೊಟ್ಟಿದ್ದೀವಿ ಅದನ್ನು ನಾವು ನಿಭಾಯಿಸಿದ್ದೀವಿ. ಆ ಒಂದು ಬೇಸಿಸ್ ಮೇಲೆ ನಾವು ಇವತ್ತು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ನನಗೆ ಭಾಳ ನಂಬಿಕೆ ಇದೆ, ಜನರು, ವಿಶೇಷವಾಗಿ ಮಹಿಳೆಯರು, ಯುವಕರು ನಮ್ಮನ್ನು ಕೈ ಹಿಡಿತಾರೆ ಅಂತ ನನಗೆ ನಂಬಿಕೆ ಇದೆ ಸರ್. ಕೊನೆ ಕ್ಷಣದಲ್ಲಿ ಟಿಕೆಟ್ ವಿಚಾರವಾಗಿ ವಿವಾದ ಆಯಿತು. ಪಂಚಮಸಾಲಿ ಸ್ವಾಮೀಜಿಗಳಿಗೆ AICC ನಾಯಕರ ಜೊತೆ ಮಾತನಾಡಿದ್ರು. ಅಂತಿಮವಾಗಿ ಟಿಕೆಟ್ ಪಡೆದಿದ್ದೀರಿ. ಎಲ್ಲವನ್ನು ಹೇಗೆ ಒಗ್ಗಡಿಸ್ಕೊಂಡು ಹೋಗ್ತೀರಿ ಅಂತ? ಸರ್, ಎಲ್ಲವನ್ನೂ ಒಗ್ಗೂಡಿಸುವಂತಹ ನೀತಿನೇ ರಾಜನೀತಿ. ಸೊ ಅದಕ್ಕೆ ನನಗೆ ನಂಬಿಕೆ ಇದೆ. ವೀಣಾಕಾನು ನಮ್ಮ ಅಕ್ಕ ಇದ್ದಂಗೆ, ಅವ್ರು ಡೆಫಿನೆಟ್ಲಿ ಪಕ್ಷದ ಒಂದು ವರಿಷ್ಠರ ಜೊತೆ ಮಾತಾಡಿಕೊಂಡು ಅವ್ರಿಗೇನೇ ಬೇಸರ ಇದ್ರೂ ಕೂಡ ಅದನ್ನು ಬಿಟ್ಟು ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ, ಅವರಷ್ಟೇ ಅಂತ ಅಲ್ಲ, ನಾನು ಮತ್ತು ನಮ್ಮ ಇನ್ನೂ ಇರುವಂತಹ ನಮ್ಮ ಸೀನಿಯರ್ ನಾಯಕರಾಗಿರುವಂಥ ಅಜಯ್ ಸರ್ನಾಯಕ್ ಸರ್ ಅವರು, ಹಾಗೂ ಅದ್ರ ಜೊತೆ ಆಗಿರುವಂಥ ನಮ್ಮ ಎಲ್ಲ ಶಾಸಕರು ಎಲ್ಲರೂ ಒಟ್ಟಿಗೆ ಕೆಲಸಗಳನ್ನು ಮಾಡಿ ನಾವು ಡೆಫಿನೆಟ್ಲಿ ಈ ಸರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪತಾಕೆಯನ್ನು ಹಾರಿಸ್ತೀವಿ. ಈಗ ಬಾಗಲಕೋಟೆ ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅಂತ ವೈರಲ್ ಆಗ್ತಾ ಇದೆ. ಅದನ್ನೆಲ್ಲವನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಜೊತೆಗೆ ಬಂಡಾಯ ಅಭ್ಯರ್ಥಿಯಾಗಿ ವೀಣಾ ಕಶ್ಯಪ್ನವ್ರನ್ನ ನಿಲ್ಲಿ ಅನ್ನುವಂಥ ಒತ್ತಡಗಳು ಬರ್ತವೆ. ಎಲ್ಲವನ್ನೂ ಕೂಡ ಸರಿದೂಗಿಸಬೇಕಾದಂಥ ಅನಿವಾರ್ಯತೆ ಇದೆ. ಸರ್, ನನಗೇನು ಅನಿಸುತ್ತೆ ಅಂತಂದರೆ, ಯಾವುದೇ ಏನೋ ಅಭಿಯಾನ ಇರಲಿ ಅಥವಾ ಏನೇ ಇರಲಿ, ಆ ಎಲ್ಲ ಕಾರ್ಯಕರ್ತರು ಏನು ಈ ನಿಟ್ಟನ್ನು ತಗೊತಾ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ. ಅವ್ರಿಗೂ ಕೂಡ ಪಕ್ಷ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ದೃಷ್ಟಿಕೋನದಿಂದನೇ ಅವರು ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಅವರ ಮನಸ್ಸನ್ನು ನಾವು ಬದಲಾಯಿಸ್ತೀವಿ, ಅವ್ರಿಗೆ ಹೋಗಿಬಿಟ್ಟು ನಾವು ಕನ್ವಿನ್ಸ್ ಮಾಡ್ತೀವಿ ಅನ್ನೋಂತಹ ನನಗೆ ನಂಬಿಕೆ ಇದೆ. ಸೊ ಐ ಆಮ್ ವೆರಿ ಶ್ಯೂರ್, ಅಕ್ಕ ಕನ್ವಿನ್ಸ್ ಆದರೆ, ಅಲ್ಲಿ ಜನ ಕನ್ವಿನ್ಸ್ ಆದರೆ ಇದನ್ನೆಲ್ಲ ನಾವು ಎದುರಿಸ್ಬೋದು ಅನ್ನೋದು ನನ್ನ ನಂಬಿಕೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋತೀರಿ? ಡೆಫಿನೆಟ್ಲಿ ಸರ್, ಎಲ್ಲರನ್ನೂ ವಿಶ್ವಾಸ ತಗೊಳ್ಳೋದೇ ರಾಜಕೀಯ. ಮತ್ತೆ ಹೆಂಗೆ ರಾಜಕೀಯ ಮಾಡ್ತೀರಾ ನೀವು? ಒಬ್ಬರೇ ರಾಜಕೀಯ ಮಾಡೋಕ್ಕಾಗುತ್ತಾ? ತೀವ್ರವಾದಂಥ ಅಸಮಾಧಾನ ಇದೆ. ಹೇಗೆ ಅಸಮಾಧಾನ ತನಿಸ್ತೀರಿ ಅನ್ನುವಂಥದ್ದು? ಸರ್, ಯಾವುದೇ ರಾಜಕೀಯ ವಿಷಯ ಇರಲಿ, ನಿರಂತರವಾಗಿ ಎಲ್ಲ ಅಸಮಾಧಾನಗಳು ರಾಜಕೀಯದಲ್ಲಿ ಬರೋದು ಬಹಳ ಸಹಜ. ಯಾಕಂತಂದರೆ ರಾಜಕೀಯ ಕಾಂಪಿಟೇಟಿವ್ ಆಗಿರುವಂಥ ಒಂದು ನೇಚರಲ್ಲಿರುವಂಥ ಒಂದು ಪ್ರೊಫೆಷನ್ ಅದು. ಸೊ ಎಲ್ಲರದು ಪೈಪೋಟಿ ಇರುತ್ತೆ. ಪೈಪೋಟಿಯಲ್ಲಿ ಒಬ್ಬರು ಮುಂದೆ ಬಂದಾಗ ಪಕ್ಷ ನಿಷ್ಠೆಯಿಂದ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅನ್ನೋದು ನನ್ನ ನಂಬಿಕೆ ಇದೆ. ಈಗ ನಿಮ್ಗೇನು ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಗೆಲ್ಲ ಏನು ಸಂದೇಶ ಕೊಡ್ತೀರಿ ಅಂತ? ಏನಿಲ್ಲ ಸರ್, ಕಮ್ ಲೆಟ್ ಅಸ್ ವರ್ಕ್ ಟುಗೆದರ್ ಅಂತ ಸಂದೇಶ ಕೊಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಮಾತು. ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಆಗ್ತಾ ಇದೆ ಮತ್ತು ವೀಣಾ ಕಶ್ಯಪ್ನವರು ಕೂಡ ಏನು ಅಸಮಾಧಾನಗೊಂಡಿದ್ದಾರೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾನೆ. ಸದ್ಯ ಈ ವಿರೋಧ ಆಗ್ತಾ ಇದೆ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದು ಕೆಲಸವನ್ನು ಮಾಡ್ತೇನೆ ಮತ್ತು ಪ್ರಚಾರವನ್ನು ಮಾಡಿ ಗೆಲ್ಲುವಂತಹ ನಿಟ್ಟಿನಲ್ಲಿ ನಾನು ಸಾಕ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.